ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನೆರಳಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನಿರಗಂಟೆ ಪಾತಲಿಂಗಪ್ಪ ಅವರಿಗೆ ನಿವೃತ್ತಿ ಪ್ರದಾನ ಹಣ ಪಾವತಿಯಲ್ಲಿ ವಿಳಂಬವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ದಾಖಲೆಗಳ ಪ್ರಕಾರ 2,32,244 ರು ನಿವೃತ್ತಿ ಉಪದಾನ ಮಂಜೂರಾಗಬೇಕಾಗಿದ್ದು, ಈ ಪೈಕಿ 60,000 ಮಾತ್ರ ಪಾವತಿಸಲಾಗಿದೆ ಎನ್ನಲಾಗಿದೆ. ಇನ್ನು 1,72,244 ಹಣ ಬಾಕಿ ಉಳಿದಿದೆ ಎಂಬ ಪಾತಲಿಂಗಪ್ಪ ತಿಳಿಸಿದ್ದಾರೆ. ಬಾಕಿ ಹಣಕ್ಕಾಗಿ ಕಳೆದ 1 ವರ್ಷದಿಂದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದರೂ ಹಣ ಪಾವತಿಯಾಗಿಲ್ಲ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. 3 ದಶಕಗಳ ಕಾಲ ಸಾರ್ವಜನಿಕ ಸೇವೆ ಸಲ್ಲಿಸಿದ ನಿವೃತ್ತಿ ಸಿಬ್ಬಂದಿಗೆ ಬಾಕಿ ಹಣ ಪಾವತಿಯಾಗಲು ವಿಳಂಬವಾಗುತ್ತಿರುವುದಕ್ಕೆ ಕಾರಣವೇನು? ಅಧಿಕಾರಿಗಳು ಈ ಬಗ್ಗೆ ಯಾವಾಗ ಸ್ಪಷ್ಟನೆ ನೀಡುತ್ತಾರೆ ಎಂಬುದು ಇದೀಗ ಪ್ರಶ್ನೆಯಾಗಿದೆ. ನಮಸ್ಕಾರ ಸ್ವಾಮಿ. ನಮಗೆ ನಾವು ಕಡಿಬಾಡವರು. ನಾನು 30 ವರ್ಷ ಸರ್ವೀಸು ನೇರ್ಲಗುಂಟೆ ಗ್ರಾಮ ಪಂಚಾಯತಿ. ನಮ್ಮದು ಭೀಮನಿಕೆರೆ ವಾಸ. ಮಕ್ಕಳು ಮರಿ ಯಾರು ಸೇರ್ತಿಲ್ಲ. ನಮಗೆ 30 ವರ್ಷ ವಾಟರ್ ಮ್ಯಾನ್ ಕೆಲಸ ಮಾಡಿದ್ದೀನಿ. ಏನು ಅನುಕೂಲ ಕೊಟ್ಟಿಲ್ಲ ನಮಗೆ. ಬರೀ ಆರ್ಡ್ರ್ ಕಾಪಿ ಕೊಡೋಕೆ 46,000 ರೂಪಾಯಿ ಲಂಚ ತಗೊಂಡಿದ್ದಾರೆ. 46,000 ರೂಪಾಯಿ ತಗೊಂಡಿದ್ದಾರೆ ಲಂಚನ. ಕೇಳ್ತಾ ಹೋದರೆ ಪಿ ಡಿ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. 60,000 ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದ್ರಾಗೆ 2 ಚಿಲ್ಲರೆ ಕೊಡೋದ್ರಾಗೆ. ಇನ್ನು ಕೇಳಿದ್ರೆ ಆವತ್ತು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ನಮಗೆ ಓಡಾಡಿಸಿ ಅಯ್ಯೋ ಅನ್ನಿಸ್ತಾರೆ ಸರ್. ಒಂದೇ ಸಾರಿ ಅಮೌಂಟ್ ಕೊಡ್ರು ಅಂದರೆ ಕೊಡ್ತಾ ಇಲ್ಲ ಸರ್. ನಮಗೆ ಭಾಳ ಅಯ್ಯೋ ಅನಿಸಿ ನಮ್ಮನ್ನು ಕಡ್ಗಂಡಂಗೆ ನೋಡ್ತಾರೆ. ಬರೀ 50 ರೂಪಾಯಿದಿಂದ ನಾವು ದುಡಿದೀವಿ ಸರ್. 50 ರೂಪಾಯಿದಿಂದ 5 ವರ್ಷ ದುಡಿದೀವಿ. 150 ರೂಪಾಯಿದಿಂದ 5 ವರ್ಷ ದುಡಿದೀವಿ. ತಿರುಗಿ 300 ರೂಪಾಯಿದಿಂದ 5 ವರ್ಷ ದುಡಿದೀವಿ. 600 ರೂಪಾಯಿದಿಂದ 5 ವರ್ಷ ದುಡಿದೀವಿ. ಲಾಸ್ಟಿಗೆ ನಮ್ಮ ರಿಟೈರ್ ಆಗೋ ಟೈಮ್ನಾಗೆ 14,000 ಚಿಲ್ಲರೆ ಕೊಟ್ಟಿದ್ದಾರೆ ಸರ್. ನಮಗೆ ಸಂಬಳ ಸ್ಯಾಲ್ರಿ ಅಷ್ಟು ಕೊಟ್ಟಿದ್ದಾರೆ ನೋಡಿ ಸರ್. ನಮಗೆ ಪರ್ಮನೆಂಟ್ ಇಲ್ಲ, ಏನಿಲ್ಲ. ನಮ್ಮ ಜೀವನಕ್ಕೆ ಭಾಳ ತೊಂದರೆ ಆಗಿದೆ. ಎಷ್ಟು ಕೇಳಿದ್ರೆ ಇಒ ಲೆಟ್ರ್ ಕೊಟ್ಟಿದ್ದಾರೆ, CS ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಲೆಟ್ರ್ ಕೊಟ್ಟರು ಅವ್ರು ಪಂಚಾಯತಿಗೆ ಗಮನಕ್ಕೆ ಹಾಕ್ಯಂತಿಲ್ಲ. ನೇರ್ಲಗುಂಟೆ ಗ್ರಾಮ ಪಂಚಾಯತಿ ಸರ್. ರಿಟೈರ್ಡ್ ಆಗಿ ಈಗ 12 ತಿಂಗಳು 13 ತಿಂಗಳಾಗಿದೆ ಸರ್. 1 ವರ್ಷ ಮೇಲೆ ಸರ್. ಕೊಟ್ಟಿಲ್ಲ ಸರ್. ಎಲ್ಲ ಸರ್ ದುರ್ಗವಾಗಿ ಇಒ ಸಾಹೇಬ್ CS ಆಗಿದ್ವಿ. ತಿರ್ಗಿ 4-5 ಸರಿ ಇಲ್ಲಿ ಇಒನ್ ಆಗಿದ್ದೀನಿ. ಎಲ್ಲನ ಕೇಳಿದ್ರೆ ಇದೇ ಹೇಳ್ತಾರೆ ಸರ್ ಅವರು. ಅದು ಉಪಾದಾನ ಸರ್. ಉಪಾದಾನ ಬರ್ತಿಲ್ಲ ಸರ್. ಉಪಾದಾನ ಬರ್ತಿಲ್ಲ. ಇನ್ನು 18 ತಿಂಗಳು ಸ್ಯಾಲ್ರಿ ಕೊಡ್ಬೇಕಾಗಿತ್ತು, ಅದು ಕೊಟ್ಟಿಲ್ಲ ಅವರು. 18 ಕೊಡಿ ಯಾರಿಗೂ ಕೊಟ್ಟಿಲ್ಲ. ಎಲ್ಲ ಮುಚ್ಚಾವ್ರೆ ಬರ್ಕೊಂಡು ಎಲ್ಲ ಮುಚ್ಚಾಕಿದ್ದಾರೆ ಅದನ್ನು. ಅವಾಗ ಡೈರೆಕ್ಟ್ ಚೆಕ್ ಅಲ್ಲ ಸರ್. ಅವಾಗ ಡೈರೆಕ್ಟ್ ಚೆಕ್ಗಳೆಲ್ಲ ಎಲ್ಲ ಬರ್ಕೊಂಡು ತಿಂತಾರೆ. ನಾವು ವರ್ಷಗಟ್ಟಲೆ ಸಂಬಳದಲ್ಲಿ ಕೆಲಸ ಮಾಡಿದ್ವಿ ಆ ಪಂಚಾಯತಿ ಒಳಗೆ. ಈಗ ಮೊನ್ನೆ ಸರ್ಕಾರದವ್ರು ಆದೇಶ ಮಾಡಿದಾಗಳಿಂದ ಕರೆಕ್ಟಾಗಿ ಸಂಬಳ ಕೊಡ್ತಾರೆ. ಅದು 3 ತಿಂಗಳಿಗೆ ಒಂದು ಸರಿ, 4 ತಿಂಗಳಿಗೆ ಒಂದು ಸರಿ ಕೊಡ್ತಾ ಇದ್ದಾರೆ ಸರ್. ವಾಟರ್ ಮ್ಯಾನ್ ಸರ್. ವಾಟರ್ ಮ್ಯಾನ್ ಕೆಲಸ ಮಾಡಿದ್ವಿ ಸರ್. ಪಾತಲಿಂಗಪ್ಪ ಅಂತ. ಭೀಮನಿಕೆರೆ ಸರ್.